ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಸೆಕೆಂಡ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಹೊಸ ಮೂವೀಸ್ಗಳನ್ನು ನೋಡಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇರಲ್ಲ. ಯಾಕಂದರೆ ಯಾವುದೋ ಒಂದು ದೊಡ್ಡ ಸೆಲೆಬ್ರಿಟಿ ಮೂವಿ ರಿಲೀಸ್ ಆಯ್ತು ಅಂದರೆ ಸಾಕು, ಅವು ಫ್ಯಾನ್ಸ್ ಇರ್ತಾರಲ್ವ, ಸೊ ರಿಲೀಸ್ ಆಗಿರೋ ದಿನೇನೇ ನೋಡ್ಬೇಕು. ನಾನು 4 ಗಂಟೆ ಆಗಲಿ ಅರ್ಧ ರಾತ್ರಿ ಆಗಲಿ, ಓಕೆ, ನಾವು ಮೂವಿ ರಿಲೀಸ್ ಆಗಿರೋ ದಿನೇನೇ ನೋಡ್ಬೇಕು ನಾನು. ಆದರೆ ಅವ್ರಿಗೇನು ಗೊತ್ತಿರುತ್ತೆ, ಫಸ್ಟ್ ಶೋನೇ ಹೋಗ್ಬೇಕು ನೋಡ್ಬೇಕಂತ ಆಸೆ ಪಡ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ, ರಾತ್ರಿಯಲ್ಲೇ ನಿದ್ದೆ ಇರಲ್ಲ, ಕಾಯ್ಕೊಂಡಿರ್ತಾರೆ. ಆದರೆ ಏನು ಮಾಡ್ತೀಯ, ಟಿಕೆಟ್ಸ್ಗಳನ್ನು ಎಷ್ಟೋ ಜನ ಆನ್ಲೈನಲ್ಲೇ ಬುಕ್ ಮಾಡಿರ್ತಾರೆ. ಓಕೆನಾ, ನಿಮ್ಗೆ ಒಂದು ವಾರ ಗಂಟೆ ಯಾವುದೋ ಒಂದು ದೊಡ್ಡ ಮೂವಿ ರಿಲೀಸ್ ಆಯ್ತು ಅಂದ್ರೆ ಸಾಕು, ಒಂದು ವಾರ ಗಂಟೆ ನೀನು ಟಿಕೆಟ್ಸ್ಗಳನ್ನು ಮೂವಿ ನೋಡೋಕ್ಕೆ ಆಗಲ್ಲ. ನೀನು ಟಿಕೆಟ್ ತೊಗೊಂಡು ನೋಡ್ತೀನಿ ಅಂದ್ರೆ ನೋಡೋಕ್ಕೆ ಆಗಲ್ಲ. ಯಾಕಂದರೆ ಎಲ್ಲರೂ ಅಷ್ಟು ಆನ್ಲೈನಲ್ಲೇ ಬುಕ್ಕಿಂಗ್ ಅನ್ನೋದು ಮಾಡ್ಕೊತಾರೆ. ಆದರೆ ನಿಂಗೆ ಬರಲ್ಲ, ಏನು ಮಾಡ್ತೀಯಾ? ಬಾ ಇವಾಗ ಹೇಳ್ಕೊಡ್ತೀನಿ ಯಾವ ಥರ ನೀನು ಕೂಡ ಅಷ್ಟೇ ಆನ್ಲೈನಲ್ಲಿ ಯಾವ ಥರ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ತೀಯಾ. ಆ್ಯಂಡ್ ಬುಕ್ ಮಾಡ್ಕೊಳ್ಳಿ ನಂತರ ನೀನು ಕೂಡ ರಾಜ್ಯಂತರ ಹೋಗ್ಬಿಟ್ಟು ನೋಡ್ಕೊಂಡು ಈಸಿಯಾಗಿ ಬರ್ತೀವಿ. ಯಾವನಷ್ಟು ಕಾಯಂಗಿರಲ್ಲ, ಆ ಜನಗಳ ಮಧ್ಯೆ ಹೋಗ್ಬಿಟ್ಟು ಟಿಕೆಟ್ ಕೊಡ್ರು ಅಂತ ಕೇಳಂಗಿರಲ್ಲ. ಓಕೆನಾ, ಯಾವುದಾದ್ರೂ ಸರಿ ಮೂವಿ ರಿಲೀಸ್ ಆಯಿತಾ ಆ್ಯಂಡ್ ಟಿಕೆಟ್ ಬುಕ್ ಮಾಡ್ಕೊ ಆನ್ಲೈನಲ್ಲೇ ಹೋಗು, ರಾಜಂತರ ಬಂದ್ಬಿಡು. ಓಕೆನಾ, ಬಾ ಯಾವ ಥರ ಅಂತ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಚಾನಲ್ಗೆ ಬಂದಿದ್ದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಬೆಟಕ್ಕಂತ ನೋಟಿಫಿಕೇಶನಿಂದ ವೀಡಿಯೋ ಬರುತ್ತೆ. ಓಕೆನಾ, ಇವಾಗ ಬನ್ನಿ ಯಾವ ಥರ ಆನ್ಲೈನಲ್ಲಿ ಟಿಕೆಟ್ಸ್ಗಳನ್ನು ಬುಕ್ ಮಾಡೋದು ಅಂತ ತೋರಿಸೇ ಬಿಡ್ತೀನಿ ನಾನು. ಸೊ ಬುಕ್ ಮಾಡ್ಕೊಳ್ಳಿ ನಂತರ ನೀವು ಹೋಗೇ ಬಿಡಿ. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಸಿಂಪಲ್ ಆಗಿ ನೀವು ಪ್ಲೇಸ್ಟೋರಿಂದ ಬುಕ್ ಮೈ ಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಬುಕ್ ಮೈ ಶೋ ಆ್ಯಪು ಈಗಾಗಲೇ ನೆಕ್ಸ್ಟ್ ಗೊತ್ತಿರುತ್ತೆ. ಸಿಂಪಲಾಗಿ ಆ ಒಂದು ಆ್ಯಪನ್ನು ನೀವು ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಬುಕ್ ಮೈ ಶೋ ಅಂತ ಹಾಕಿದ್ರೆ ಸಾಕು, ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಬಂದುಬಿಡುತ್ತೆ. ಸೊ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಏನು ಮಾಡೋಂಗಿಲ್ಲ ಅಲ್ಲಿ, ಜಸ್ಟ್ ನಿಮ್ಮೊಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಅಥವಾ ಇಮೇಲ್ ಐ ಡಿಯಿಂದ ಕೂಡ ಲಾಗಿನ್ ಆಗಿ. ಓಕೆನಾ, ಸೊ ಲಾಗಿನ್ ಆಗಿದ ನಂತರ ನಿಮಗೆ ಲೊಕೇಶನ್ ಕೇಳುತ್ತೆ, ಎಲ್ಲದಕ್ಕೂ ಅಲೋ ಕೊಟ್ಬಿಡಿ. ಅಲೋ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮ್ಗೆ ಕಂಪ್ಲೀಟಾಗಿ ಈ ಥರ ಓಪನ್ ಆಗುತ್ತೆ. ನೋಡ್ತಂದ್ರೆ ಕಂಪ್ಲೀಟಾಗಿ ನಾನು ಓಪನ್ ಅನ್ನೋದು ಮಾಡಿದ್ದೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾರೆ ಕಂಪ್ಲೀಟಾಗಿ ವಿಜಯಪುರ ಬೆಂಗಳೂರು ರೂರಲ್ ಅಂತಿದೆಯಲ್ವ, ಸಿಂಪಲಾಗಿ ಆ ಒಂದು ಜಾಗದಲ್ಲಿ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ಆಟೋಮೆಟಿಕ್ ನೋಡ್ತದೆ ಆಟೋ ಡೈರೆಕ್ಟ್ ಮೈ ಲೊಕೇಶನ್ ಅಂತ. ಓಕೆನಾ, ಆಟೋ ಮೈ ಡೈರೆಕ್ಟ್ ಲೊಕೇಶನ್ ಅಂತ ಏನಪ್ಪ ಅಂತಂದರೆ ನಿಮ್ಮೊಂದು ಸರೌಂಡಿಂಗಲ್ಲಿ ಯಾವುದಾದ್ರು ಸಿಟಿ ಇದ್ದರೆ ಆ ಒಂದು ಸಿಟಿನಲ್ಲಿ ಥಿಯೇಟರ್ ಇದ್ದರೆ ಸೊ ಆ ಒಂದು ಥಿಯೇಟರ್ನ ನಿಮಗೆ ಕೊಡುತ್ತಿಲ್ಲ. ಓಕೆನಾ, ಸೊ ಸಿಂಪಲಾಗಿ ನೋಡ್ತಾ ನೀವು ಯಾವ ಒಂದು ಜಾಗದಲ್ಲಿ ಇದ್ದೀರ ಅಂತ ಕೂಡ ಆ ಒಂದು ಜಾಗ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾರೆ ಮುಂಬೈ ಇದೆ, ಡೆಲ್ಲಿ ಇದೆ, ಕೋಲ್ಕತ್ತಾ ಇದೆ, ಹೈದರಾಬಾದ್ ಇದೆ, ಅಹಮದಾಬಾದ್ ಅಂತೆ, ಚೆನ್ನೈ ಅಂತ. ಸೊ ಈ ಥರ ಎಲ್ಲ ಸಿಟಿನಲ್ಲಿ ಇದೆ. ಯಾವ ಒಂದು ಸಿಟಿನಲ್ಲಿ ಇದೆಯಾ ಸಿಂಪಲಾಗಿ ಆ ಒಂದು ಸಿಟಿನ ಸೆಲೆಕ್ಟ್ ಮಾಡ್ಕೊ. ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ನೋಡ್ತಾ ಇದ್ರೆ ಆಟೋಮೆಟಿಕ್ ಅದು ತೊಗೊಳುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಆಟೋ ಡೈರೆಕ್ಟ್ ಮೈ ಲೊಕೇಶನ್ ಇದೆಯಲ್ಲ, ಸಿಂಪಲಾಗಿ ಇದ್ರ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಟರ್ನ್ ಆನ್ ಮಾಡಿ ಸಾಕು. ಈ ಥರ ಆನ್ ಮಾಡ್ಕೊಳ್ಳಿಂದ ಡೈರೆಕ್ಟಾಗಿ ಏನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಅದೇ ತೊಗೊಳುತ್ತೆ. ಓಕೆ, ನೀವೇನು ಮಾಡೋಂಗಿಲ್ಲ. ನೋಡ್ತಾ ಕಂಪ್ಲೀಟಾಗಿ ವಿಜಯಪುರ ಬೆಂಗಳೂರು ರೂರಲ್. ಓಕೆನಾ, ವಿಜಯಪುರ ಅನ್ನೋದೇನಪ್ಪ ಅಂತಂದ್ರೆ ಒಂದು ಸಿಟಿ. ಓಕೆನಾ, ಸಿಟಿನಲ್ಲೇ ಸ್ವಲ್ಪ ಒಂದು 10 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಆ ಒಂದು ಜಾಗದಲ್ಲಿ ಥಿಯೇಟರ್ ಇದೆ. ಸೊ ಆ ಒಂದು ಥಿಯೇಟರ್ ಇಲ್ಲಿ ಕಂಪ್ಲೀಟಾಗಿ ನಮ್ಗೆ ಕೊಟ್ಟಿದ್ದಾರೆ. ಓಕೆನಾ, ಸೊ ಆ ಒಂದು ಥಿಯೇಟರಲ್ಲಿ ಯಾವ್ಯಾವ ಮೂವಿ ಹಾಕಿದ್ದಾರೆ ಅಂತಂದ್ರೆ ನೋಡ್ತಾ ಇದ್ರೆ ಒಂದರಲ್ಲಿ ವೆಂಕಟೇಶ್ ಪಿಕ್ಚರ್ ಹಾಕಿದ್ದಾರೆ, ಇನ್ನೊಂದರಲ್ಲಿ ಬಾಲಕೃಷ್ಣ ಮೂವಿಯನ್ನು ನಡೀತಿದೆ. ಓಕೆನಾ, ಎಕ್ಸಾಂಪಲ್ ಇನ್ನೂ ಫ್ಯೂಚರಲ್ಲೂ ತುಂಬ ಮೂವೀಸ್ ಬರ್ತಾಯಿದೆ. KGF 3 ಬರುತ್ತೆ ಆ್ಯಂಡ್ ಪುಷ್ಪ 3 ಬರುತ್ತೆ. ಓಕೆನಾ, ಸೊ ಅದರಲ್ಲೂ ಕೂಡ ಸೇಮ್ ಸ್ಟೆಪ್ಸೇ. ಓಕೆನಾ, ಇದೇ ಥರ ಕೊಟ್ಟಿರ್ತಾರೆ ಮೂವೀಸ್ಗಳನ್ನು. ಸಿಂಪಲಾಗಿ ರಿಲೀಸ್ ಆಗಿರ್ತಾರೆ ತಕ್ಷಣ ನೋಡ್ತಾ ಈ ಥರ ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವ ಒಂದು ಮೂವಿ ನೋಡ್ಬೇಕು ಅಂದ್ಕೊಂಡಿದ್ರೆ ಸೊ ನೋಡ್ಕೊಳ್ಳಿ ನಂತರ ಸಿಂಪಲಾಗಿ ನೋಡ್ತಾ ಇದ್ರೆ ಈ ಥರ ಇದು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ಈ ಒಂದು ಪಿಕ್ಚರಲ್ಲಿ ಯಾರು ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಎಲ್ಲ ಡೀಟೇಲ್ ಬಂದುಬಿಡುತ್ತೆ. ಹಾಗೆ ಸಿಂಪಲಾಗಿ ಬುಕ್ ಟಿಕೆಟ್ಸ್ ಅಂತಿದ್ದಳು ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಯಾವ ಡೇಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಮೂವಿಗೆ. ಓಕೆನಾ, ಆ ಒಂದು ಡೇಟ್ ಕೂಡ ನೋಡ್ತಾ ಮೇಲೆ ಡೇಟ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಮೂವಿಗೆ ನೀವು ಸಿಂಪಲಾಗಿ ಹೋಗ್ಬೋದು. ಓಕೆನಾ, ಈ ಒಂದು ಮೂವಿ ಏನಪ್ಪ ಅಂದರೆ ಫೆಬ್ರವರಿ 2ನೇ ತಾರೀಕು ಗಂಟನೂ ಈ ಒಂದು ಮೂವಿ ಇರುತ್ತೆ. ಓಕೆನಾ, ನೋಡ್ತಾ ಇದ್ರೆ 1 ದಿನ 2 ದಿನ 3 ದಿನ 4 ದಿನ ಇರುತ್ತೆ. ಸೊ ನೀವು ಯಾವ ಒಂದು ದಿನ ಬೇಕಾದರೆ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಡೇಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈಸಿಯಾಗಿ ಹೋಗ್ಬೋದು. ಸೊ ಸಿಂಪಲಾಗಿ ನಾನು 29 ಸೆಲೆಕ್ಟ್ ಮಾಡ್ಕೊಂಡು ಅನ್ಕೊಂಡಿದ್ದೀನಿ. ಓಕೆನಾ, ಅಂದರೆ ಇವತ್ತಿನ ದಿನನೇ ಸಿಂಪಲಾಗಿ ಇವಾಗ ಆಲ್ರೆಡಿ ಕಂಪ್ಲೀಟಾಗಿ 2 ಶೋ ಕಂಪ್ಲೀಟ್ ಆಗಿದೆ. ಸೊ ಮಧ್ಯಾಹ್ನ 10 ಗಂಟೆಗೆ ಒಂದು ಶೋ ಆಗುತ್ತೆ, ಅದಾದ 1 ಗಂಟೆ ಒಂದು ಶೋ ಆಗುತ್ತೆ. ಸೊ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ನೋಡ್ತಾ 4:45 ಒಂದಿದೆ ಆ್ಯಂಡ್ 7:45 ಓಕೆನಾ. ಹೆಂಗೆ ಎಕ್ಸಾಂಪಲ್ ಏನಪ್ಪ ಅಂದರೆ ಇವಾಗ 7:45 ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಮಿಂಗ್ಸ್. ಓಕೆನಾ, ಟೈಮಿಂಗ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಗೆ 10 ಟಿಕೆಟ್ ಗಂಟೆ ನೀವು ಆನ್ಲೈನಲ್ಲಿ ಬುಕ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಸೊ ನೋಡ್ತಾ ಇದ್ರೆ ಬಾಲ್ಕನಿ ಬಂದ್ಬಿಟ್ಟು 150 ರೂಪೀಸ್ ಇದೆ ಆ್ಯಂಡ್ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ನಿಮಗೆ 110 ಇದೆ. ಸೊ ನೀವು ಈ ಥರ ನೋಡಬೇಕಾಗುತ್ತಾ. ಸೊ ಈ ಥರ ನೋಡ್ಕೊಳ್ಬೇಕಾಗುತ್ತೆ ಮೂವಿ. ಸೊ ಹಾಗಾದಾಗಿನ ಬಾಲ್ಕನಿ ಏನಪ್ಪ ಅಂದರೆ ಈ ಥರ ನೋಡಬೇಕಾಗುತ್ತಾ. ಸೊ ವ್ಯತ್ಯಾಸ ಏನೂ ಇರಲ್ಲ, ವ್ಯತ್ಯಾಸ ಅಂತೂ ಏನೂ ಇರಲ್ಲ. ಸೊ ಈ ಥರ ನೋಡೋದೇನು ಅವಶ್ಯಕತೆ ಇಲ್ಲ, ಜಸ್ಟ್ ಈ ಥರ ನೋಡಿದ್ರೆ ಸಾಕು, ಸಿಂಪಲಾಗಿ ಚೆನ್ನಾಗೇ ಇರುತ್ತೆ ನಿಮಗೆ. ಓಕೆನಾ, ಸೊ ಇಲ್ಲಿ ನೋಡ್ತಾರೆ ಸಿಟಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಟಿಕೆಟ್ಸ್ಗಳನ್ನು ಬುಕ್ ಮಾಡಬೇಕು ಅಂದ್ಕೊಂಡು ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸಿಂಪಲಾಗಿ ಸೀಟ್ ಅಂತ ಇದ್ದಲ್ಲ ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಆ್ಯಂಡ್ ಇಲ್ಲಿ ಟಿಕೆಟ್ಸ್ಗಳನ್ನು ನೀವು ಬಾಲ್ಕನಿನ ಅಥವಾ ಕೆಳಗಡೆನ ಸಿಂಪಲಾಗಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸಿಂಪಲಾಗಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಬಾಲ್ಕನಿ ಆದರೆ ನಿಮಗೆ ಕಂಪ್ಲೀಟಾಗಿ 300 ರೂಪೀಸ್ ಆಗ್ತಿದೆ. ಪೇ ಅಂತ ಇದೆಯಲ್ಲ ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಬಿಟ್ಟು ಓಕೆ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಸಿಂಪಲಾಗಿ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಓಕೆನಾ, ಎಕ್ಸಾಂಪಲ್ ನಾನು ಒಂದು ಇಮೇಲ್ ಐ ಡಿ ಹಾಕ್ಕೊತೀನಿ ಇಲ್ಲಿ.
ನೋಡಿದ್ರೆ ಕಂಪ್ಲೀಟಾಗಿ ನಾನು ಒಂದು ಇಮೇಲ್ ಐ ಡಿ ನಾನು ಹಾಕೊಂಡಿದ್ದೀನಿ, ಮೊಬೈಲ್ ನಂಬರ್ ಅದೇ ತೊಗೊಳುತ್ತೆ, ನೀವೇನು ಮಾಡೋಂಗಿಲ್ಲ. ಓಕೆನಾ. ಇಲ್ಲಿ ನೋಡಿದ್ರೆ ಅಪ್ಡೇಟ್ ಡೀಟೇಲ್ಸ್ ಅಂತಿದ್ದೇವೆ, ಸಿಂಪಲಾಗಿ ಅಪ್ಡೇಟ್ ಡೀಟೇಲ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಸರಿ ಏನಪ್ಪ ಅಂದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಯಾವೊಂದು ಥಿಯೇಟರಲ್ಲಿ ಇದು ಮೂವಿ ರಿಲೀಸ್ ಆಗಿದೆ ಅಂತ ಕೂಡ ಥಿಯೇಟರ್ ಹೆಸರುಗಳು ಬರ್ತಿದೆ ನೋಡ್ತಾ ಇದ್ರೆ. ಶಂಕವೇಶ್ವರ ಥಿಯೇಟರಲ್ಲಿ ಈ ಒಂದು ಮೂವಿ ಅವೈಲೇಬಲ್ ಆಗಿದೆ. ಆಟೋಮೆಟಿಕಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾ ಈ ಒಂದು ಥಿಯೇಟರಲ್ಲಿ ಈ ಒಂದು ಮೂವಿ ಓಡ್ತಿದೆ ಅಂತ. ಆ್ಯಂಡ್ ಇಲ್ಲಿ ನೋಡ್ತಾ 300 ರೂಪಾಯಿ ತೋರಿಸ್ತಾ ಇದ್ರು, ಇಲ್ಲಿ ಏನಪ್ಪ ಅಂದರೆ 359 ತೋರಿಸ್ತಿದೆ. ಸ್ವಲ್ಪ ಚಾರ್ಜಸ್ ಇರುತ್ತೆ. ಆನ್ಲೈನಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ತಾ ಇದೀಯ ಅಂತಂದ್ರೆ ನೀನು ಒಂಥರ ರಾಜನ್ ಥರ, ಸೊ ಅದಕ್ಕೆ ಚಾರ್ಜಸ್ ಅನ್ನು ಜಾಸ್ತಿ ಆಗ್ತಾರೆ ಅವರು. ಸೊ ಸಿಂಪಲಾಗಿ ಏನಪ್ಪ ಅಂದ್ರೆ ಕಂಟಿನ್ಯೂ ಮಾಡಿ ಒಂದ್ಸರಿ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ನಿಮ್ಮೊಂದು ಫೋನ್ಪೇ, ಅಮೆಝಾನ್ ಪೇ ಎಲ್ಲದು ಆಪ್ಷನ್ಗಳು ಬರ್ತಾವೆ ನೀವು ಪೇಮೆಂಟ್ ಮಾಡೋ ಆಪ್ಷನು. ಸಿಂಪಲಾಗಿ ನಾನು UPI ಸೆಲೆಕ್ಟ್ ಮಾಡ್ಕೊತೀನಿ. ಸೊ UPI ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೂಗಲ್ ಪೇ, ಅಮೆಝಾನ್ ಪೇ, ಪೇಟಿಎಮ್ ಆ್ಯಂಡ್ ಫೋನ್ಪೇ ಇದೆ. ಸೊ ಸಿಂಪಲಾಗಿ ನೀವು ಯಾವೊಂದು ಪೇಮೆಂಟ್ ಮಾಡಬೇಕು ಅಂದ್ಕೊಂಡ್ರೆ ಆ ಒಂದು ಸಿಂಪಲಾಗಿ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಇಲ್ಲೇನಪ್ಪ ಅಂದರೆ ಡೈರೆಕ್ಟಾಗಿ ಇದು ಫೋನ್ಪೇಗೆ ರಿಡೈರೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ. ಸೊ ಡೈರೆಕ್ಟಾಗಿ ಏನಪ್ಪ ಅಂದರೆ ಜಸ್ಟ್ ಇಲ್ಲಿ ನೋಡ್ತಾರೆ ಅಮೌಂಟನ್ನು ಜಸ್ಟ್ ಇಲ್ಲಿ ಪೇ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಮೊಂದು ಟಿಕೆಟ್ಸ್ಗಳನ್ನು ಕನ್ಫರ್ಮೇಷನ್ ಆಗೋಗುತ್ತೆ ಗೈಸ್. ಓಕೆನಾ. ಸೊ ಕನ್ಫರ್ಮೇಷನ್ ಆಗಿದ ನಂತರ ಡೈರೆಕ್ಟಾಗಿ ಇವಾಗ ಏನಪ್ಪ ಅಂದರೆ ನಾನು ಟಿಕೆಟ್ಸ್ಗಳನ್ನು ಬುಕ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಏನಕ್ಕಪ್ಪ ಅಂತಂದರೆ ಈ ಒಂದು ಮೂವಿನ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಓಕೆನಾ. ಸೊ ಈ ಥರ ಬಂದಿದ್ದಾಗ ಸಿಂಪಲ್ ಏನೇ ಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಡಿ. ಸೊ ನಿಮಗೆ ಒಂದು QR ಕೋಡ್ ಬರುತ್ತೆ, ಅಮೌಂಟ್ ಪೇ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮೊಂದು QR ಕೋಡ್ ಬರುತ್ತೆ. ಸೊ ಆ ಒಂದು QR ಕೋಡ್ನ ಜಸ್ಟ್ ಹೋಗ್ಬಿಟ್ಟು ಅಲ್ಲಿ ನೋಡಿಸಿದ್ರೆ ಸಾಕು ನೀವು. ಓಕೆನಾ. ಅಲ್ಲಿ ನೋಡ್ಸಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಟಿಕೆಟ್ಸ್ಗಳನ್ನು ಕನ್ಫರ್ಮೇಷನ್ ಆಗುತ್ತೆ ಗೈಸ್. ಓಕೆನಾ. ಟಿಕೆಟ್ ಅನ್ನೋದು ಕನ್ಫರ್ಮೇಷನ್ ಆಗೋಗುತ್ತೆ. ಸಿಂಪಲಾಗಿ ಏನು ಮಾಡಿಲ್ಲ, ಒಂದು QR ಕೋಡ್ ಬರುತ್ತೆ. ಸಿಂಪಲಾಗಿ ಆ ಒಂದು QR ಕೋಡ್ ಜಸ್ಟ್ ಅಲ್ಲಿ ನೋಡಿಸಿದ್ರೆ ಸಾಕು, ಹೋಗು ಅಂತ ನೀನು ಕಳಿಸ್ಬಿಡ್ತಾರೆ ಒಳಗಡೆ. ಓಕೆನಾ. ಸಿಂಪಲ್ ಪ್ರಾಸೆಸಿಂಗು ಮೂವಿ ಟಿಕೆಟ್ಸ್ಗಳನ್ನು ಬುಕ್ ಮಾಡೋದು. ಆ್ಯಂಡ್ ಎಷ್ಟೋ ಜನಕ್ಕೆ ಬರಲ್ಲ. ಓಕೆನಾ. ಯಾರಿಗೆ ಬರಲ್ಲ ನೋಡಿ ಫಸ್ಟು ಈ ಒಂದು ವಿಡಿಯೋನ ಅಂಥವ್ನಿಗೆ ಶೇರ್ ಮಾಡಿಬಿಡಿ, ಅವನು ಕೂಡ ಕಲ್ತ್ಕೊಳ್ಳಿ. ಓಕೆನಾ. ಮತ್ತು ಗೈಸ್, ಮತ್ತು ವಿಡಿಯೋ ಎಷ್ಟ ಆಯ್ತು ಅಂದರೆ ಖಂಡಿತವಾಗ್ಲೂ ಒಂದೇ ಒಂದು ಸಾರಿ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.